ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ದಲಿತ ಸಂಘಟನೆ ಸಂಸ್ಥಾಪಕ ಮುಖಂಡರಲ್ಲಿ ಒಬ್ಬರಾದ ಆರೋಹಳ್ಳಿ ನಾರಾಯಣಸ್ವಾಮಿ ಅಲಿಯಾಸ್ ಯುಗಂಧರ್ ರವರ ನುಡಿನಮನ ಕಾರ್ಯಕ್ರಮವನ್ನು ನಗರದ ನಚಿಕೇತ ನಿಲಯದ ಬುದ್ಧ ಪ್ರಾರ್ಥನಾ ಮಂದಿರದಲ್ಲಿ ಭಾನುವಾರ ಏರ್ಪಡಿಸಲಾಗಿತ್ತು. ಇನ್ನು ಈ ನುಡಿನಮನ ಕಾರ್ಯಕ್ರಮದಲ್ಲಿ ದಲಿತ ಹಿರಿಯ ಮುಖಂಡರಾದ ಡಾಕ್ಟರ್ ಎಂ ಚಂದ್ರಶೇಖರ್, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಮೈಲಾರಪ್ಪ, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಗೋಪಿನಾಥ್, ಹಿರಿಯ ದಲಿತ ಮುಖಂಡರಾದ ಗಾಂಧಿನಗರ ಬಿ ಶ್ರೀನಿವಾಸ್, ಹಾರೋಹಳ್ಳಿ ರವಿ, ಡಿಪಿಎಸ್ ಮುನ್ರಾಜು, ಮೇಡಿಯಾಳ ಮುನಾಂಜಪ್ಪ, ನರಸಾಪುರ ನಾರಾಯಣಸ್ವಾಮಿ, ಮಹಿಳಾ ಮುಖಂಡರಾದ ಮಂಜುಳಾ, ಈನೆಲ ಈಜಲ ವೆಂಕಟಾಚಲಪತಿ, ಪ್ಯಾರೆವಸಳ್ಳಿ ನಾರಾಯಣಪ್ಪ ಮುಂತಾದ ಅನೇಕ ಮುಖಂಡರುಗಳು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಎಂಥ ದೊಡ್ಡ ದುರಂತ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಾಕ್ಷಿ ಪ್ರಕರಣಗಳಾಗಿರ್ತಕ್ಕಂಥ ಮುಂಚೂಣಿ ನಾಯಕರು ಪ್ರಮುಖರಾಗಿ ಕಳೆದೋಗ್ತಾ ಇರೋದ್ರಿಂದ ನಾವೆಲ್ಲೂ ಕೂಡ ಅನಾಹುತನ ಶೂನ್ಯದಲ್ಲಿ ನಾವು ನಿಂತಿದ್ದೀವಿ ಅಂತ ನಾವು ಭಾವಿಸ್ಬೇಕು. ಅದೇ ರೀತಿ ನಾವು ಯುಗಂಧರ್ ನಾರಾಯಣಸ್ವಾಮಿ ವಿಚಾರಕ್ಕೆ ಯುಗಂಧರ್ ನಾರಾಯಣಸ್ವಾಮಿ ವೇಳೆಗೆ ಕೆಲವರಿಗೆ ನೆನಪಾಗೋದು ಏನು ಅಂತಂದರೆ ಅದರಲ್ಲಿರ್ತಕ್ಕಂಥ ಒಂದು ಸಂಘಟನಾ ಆ ಮಾತುಗಳು, ಆ ರೋಷ, ಅವು ಭಾವನೆಗಳು ಬರ್ತದೆ. ಆದರೆ ನನಗೆ ಯುಗಂಧರ್ ನಾರಾಯಣಸ್ವಾಮಿ ವೇಳೆಗೆ ಬರ್ತಕ್ಕಂಥ ಭಾವನೆಗಳೇ ಬೇರೆ. ಕಾರಣ ಏನು ಅಂತಂದರೆ ಯುಗಂಧರ್ ನಾರಾಯಣಸ್ವಾಮಿ ಅವರು ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧಗಳಿದೆ. ಬಿ ನಾರಾಯಣಸ್ವಾಮಿ ಒಂದು ಪ್ರಸ್ತಾಪ ಮಾಡಿದ್ರು. ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಎರಡು ಓಟು, ಒಂದು ದಲಿತರಿಗಾಗಿ ನಾವು ಆಗುವಂಥ ಓಟು, ಮತ್ತೊಂದು ಜನರಲ್ ಕ್ಯಾಟಗಿರಿಯಲ್ಲಿ ನಾವು ಓಟ್ ಹಾಕುವಂಥದ್ದು. ಎರಡು ಓಟ್ಗಳು ನಮ್ಗೆ ಬೇಕಾಗಿತ್ತು ಅಂತ ಹೇಳಿದ್ರು. ಆ ಮತಗಳನ್ನ ನಾವು ಪಡೀಬೇಕು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹೋರಾಟ ಮಾಡಿ ಪಡಿಬೇಕು ಅಂತ ಏನು ಹೇಳಿದ್ರು. ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಅದು ಮಾಡಬೇಕು, ಅದು ಚಾಲನೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲ ಎಲ್ಲ ಸಂಘಟನೆ ಮುಖಂಡರನ್ನು ಕೇಳ್ತಾರೆ. ಅದ್ರ ಜೊತೆಯಲ್ಲಿ ರಾಜ್ಯದಲ್ಲಿ ನಮ್ಮ ಆರೋಹಳ್ಳಿ ಮಾತಾಡೋದು ಏನು ಅಂತಂದರೆ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ವಿಷಯ ಇಟ್ಟಿದ್ದಾರೆ. ಆ ವಿಷಯ ಏನಪ್ಪ ಅಂತಂದರೆ, RSS 3 ವರ್ಷಗಳಾಗಿದೆ, ಯಾಕಂದರೆ ನೋಂದಣಿ ಮಾಡ್ಕೊಂಡಿಲ್ಲ. ದಲಿತ ಸಂಘಟನೆಗಳು ನಾವೆಲ್ಲ ನೋಂದಣಿ ಮಾಡಿಕೊಂಡು ನಾವು ಹೋರಾಟಗಳು ಮಾಡಬೇಕು. RSS 3 ವರ್ಷ ಆದರೂ ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಮುಂದಕ್ಕೆ ನಾವು ಪ್ರದರ್ಶನ ಮಾಡ್ತೇವೆ. ಇದ್ರ ವಿರುದ್ಧವಾಗಿ ರಾಜ್ಯ ಗೃಹ ಮಂತ್ರಿಗಳು ನೋಂದಣಿ ಯಾಕೆ ಮಾಡ್ಕೊಬಾರ್ದು ಅನ್ನೋ ಬಗ್ಗೆ ಪ್ರಸ್ತಾಪ ಇಟ್ಟಿದ್ದಾರೆ. ಎತ್ತಿದ್ರು ಸಹ ಇತ್ತೀಚೆಗೆ ಗುಲ್ಬರ್ಗನಲ್ಲಿ ಯಾರೋ ಒಬ್ಬರು ಸಂಘಟನೆ ಪರವಾಗಿ ಹೋರಾಟ ಮಾಡಿದ್ದಾರೆ. ನೋಡಿ ಬಂಧುಗಳೇ, ನಾನು ಮಾತಾಡ್ತೇನೆ. ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ನಾವೆಲ್ಲ ಸೇರಿ ಪ್ರಿಯಾಂಕಾ ಖರ್ಗೆ ಅವರು ಬೆನ್ನಿಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ದಿವಸ ಗೌರಿ ಲಂಕೇಶ್ ಅವ್ರು ನಾವು ಹೆಂಗೆ ಕ್ಯಾಂಡ್ ಹಚ್ಚಿದ್ವಿ, ಕಲಬುರ್ಗಿ ಅವ್ರಿಗೆ ನಾವು ಹೆಂಗೆ ಕ್ಯಾಂಡ್ ಹಚ್ಚಿದ್ವಿ, ಹಂಗೆ ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಕ್ಯಾಂಡ್ ಹಚ್ಚಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ಕೂಡಲೇ ನಾವು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪ್ರಿಯಾಂಕಾ ಖರ್ಗೆ ಅವರು ಬೆನ್ನಿಗೆ ನಿಂತ್ಕೋಬೇಕಾಗುತ್ತೆ, ನಾವೆಲ್ಲ ಜಾಗೃತವಾಗಬೇಕಾಗುತ್ತೆ. ಅವರು ನೋಂದಣಿ ಮಾಡ್ಕೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರಬೇಕಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ದಲಿತ ಮುಖಂಡರೇ ಮತ್ತು ನಮ್ಮನ್ನು ಹೇಳಿರ್ತಕ್ಕಂಥ ಇತಿಹಾಸದ ಪುಸ್ತಕಕ್ಕೆ ಸೇರಿರ್ತಕ್ಕಂಥ ಸನ್ಮಾನ ಶ್ರೀಯುತ ಆರೋಹಳ್ಳಿ ನಾರಾಯಣಸ್ವಾಮಿ ಅವರ ನುಡಿನಮನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಅವರ ಬಗ್ಗೆ ತಮಗೆ ಅಭಿಪ್ರಾಯ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿ ಹುಟ್ಟುವಾಗ ಅವನ ಹೆಸರಿರಲ್ಲ, ಉಸಿರಿರುತ್ತೆ. ಸತ್ತಾಗ ಉಸಿರಿರಲ್ಲ, ಹೆಸರಿರುತ್ತೆ. ಇದರ ನಡುವೆ ಏನು ಸಾಧನೆ ಮಾಡಿದೆ ಅಂತಕ್ಕಂಥದ್ದೇ ಒಂದು ಚರಿತ್ರೆ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ತೀರ್ಕೊಂಡಾಗ ಇತಿಹಾಸ ಅಂತ ಹೇಳಿದ್ರೆ, ಇತಿಹಾಸ ಎಂಬುದು ಗತ ಕಾಲದಲ್ಲಿ ದಾಖಲೆ ಅಂತ ಹೇಳ್ತೀವಿ.
ಅವನೇನು ಬಿಟ್ಟೋಗಿದ್ದಾನೆ, ಅವರೇನು ಸಾಧನೆ ಮಾಡಿದಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಆಸ್ಪದಾಗಿರ್ತಕ್ಕಂಥದ್ದು ಇತಿಹಾಸ. ಅದನ್ನು ಗಮನಿಸಿದಾಗ ತಾವೆಲ್ಲರೂ ಕೂಡ ಅವ್ರು ಏನೆಲ್ಲ ಸಾಧನೆ ಮಾಡಿದ್ರು, ಏನು ಹೋರಾಟ ಮಾಡಿದ್ರು, ಯಾರಿಗೆ ಏನು ಬೆಂಬಲ ನಿಂತಿದ್ರು, ಸಂಘ ಹೇಳ್ಬೇಕಂತಕ್ಕಂಥದ್ದು ಹೇಳಿದ್ದೀವಿ. ನನ್ನ ಒಂದು ಹಿಂದೆ ಹೇಳ್ಬೇಕಾದ್ರೆ ನನಗೆ ಅವರಿಗೆ ಅಷ್ಟೊಂದು ಪರಿಚಯ ಇಲ್ಲ. ಯಾಕಂದ್ರೆ ಪರಿಚಯ ಇತ್ತು, ನಮ್ಮ ಆಫೀಸ್ ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಹಾಗೆ ಅವರನ್ನು ನಾನು ಅದರಿಂದ ನೋಡಿದ್ದೀನಿ, ಅವರ ಬಗ್ಗೆ ನನಗೆ ಗೊತ್ತಿದೆ. ತುಂಬ ಹೋರಾಟಗಾರ, ತುಂಬ ಧೈರ್ಯವಂತರು. ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ, ನಂಬಿಕೆ ಅವರಲ್ಲಿತ್ತು. ನಾಮಕರಣ ಮಾಡಿದ್ದೀನಿ. ಈಗಂತೂ ಅಂಬೇಡ್ಕರ್ ನಗರ ಈ ಅಶ್ವಥ್ ಅವ್ರನ್ನ ಪುಲ್ಗಾನಿ ಅಂತ ಇಲ್ಲಿ ಕಟ್ಟಾಗಿ ಅವರು ಪ್ರತಿದಿನ ಅವರು ಕೊಪ್ಪನಹಳ್ಳಿಯಲ್ಲಿ ಟೀಚರ್ ಆಗಿ ಅವರು ಶಾಲೆಗೆ ಹೋಗಲು ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಈ ಅಶ್ವಥ್ ಅಲ್ಲಿ ಏಡಿಪಾಳ್ಯ ಅಂತ ಏನಿತ್ತು, ಇವತ್ತು ಅಂಬೇಡ್ಕರ್ ನಗರ ಅಂತ 4 ಎಕರೆ ಜಮೀನು ಮಂಜೂರು ಮಾಡಿಸಿ ಸುಮಾರು 350 ಮನೆಗಳಿದೆ. ಯಾಕೆ ಇದನ್ನು ನಾನು ಅನಿಸ್ತಾ ಇದ್ದೀನಿ ಅಂದರೆ 80 ಅಥವಾ 81 ಮೊಟ್ಟ ಮೊದಲನೇದಾಗಿ ಯುಗಂಧರ್ ನಾರಾಯಣ ಸ್ವಾಮಿನ ನಾನು ನೋಡಿದ್ದೆ. ಮುನ್ರಾಜು ಆಗ PUCನೋ ಏನೋ PUC ಫಸ್ಟ್ PUC ಓದ್ತಾ ಇದ್ದ ಯುಗಂಧರ್ ನಾರಾಯಣ ಸ್ವಾಮಿ ಮುನ್ರಾಜು ಹತ್ರ ಬಂದಿದ್ದಾರೆ. ಮುನ್ರಾಜು ಫಸ್ಟ್ PUC ಅಲ್ಲಿ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಯುಗಂಧರ್ ನಾರಾಯಣ ಸ್ವಾಮಿ ಯಾವ ಕೆಲಸ ನಿಮಿತ್ತ ಅಂತ ನನಗೆ ಗೊತ್ತಿಲ್ಲ, ಬಟ್ KV ಮುಂದ್ಗಡೆ ನಡೀತಾ ಇದ್ದಂಥ ಹೋರಾಟವನ್ನು ಇವ್ರದೇ ಒಂದು ಗುಂಪಿದೆ, ವಿದ್ಯಾರ್ಥಿಗಳ ಗುಂಪು. ಇವ್ರು ಬಂದು ನಮ್ಮನ್ನು ನೋಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಇದೆಲ್ಲ ಮುಗಿದ ಮೇಲೆ ನಾರಾಯಣ ಸ್ವಾಮಿಯಿಂದ ಮುನ್ರಾಜು ಅಥವಾ ಯಾರೋ ಬಂದಿದ್ರು, ನನಗೆ ಪರಿಚಯ ಮಾಡಿದ್ರು 80-81 ದಶಕ. ಅದಾದಮೇಲೆ 93ಕ್ಕೆ ನಾನು ಕೋಲಾರಕ್ಕೆ ಬರ್ತೀನಿ. 93ರಿಂದ 95ವರೆಗೂ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ನನ್ನ ಸಹೋದರ ಶ್ರೀನಿವಾಸ್ ಹೇಳಿದಂಗೆ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಪುತ್ಥಳಿ, ಅಂಬೇಡ್ಕರ್ ಬೀದಿ, ಅಂಬೇಡ್ಕರ್ ಭವನ ಇವೆಲ್ಲ ಮಾಡೋದಕ್ಕೆ ದೊಡ್ಡ ನಮ್ಮ ಪಾತ್ರ BMT ಬ್ರಾಹ್ಮಣ ಪೂಜ್ಯರು ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಬೀದಿ, ಅಂಬೇಡ್ಕರ್ ಪುತ್ಥಳಿ ಇವತ್ತೇನು ವಿಧಾನಸೌಧ ಮುಂದೆ మీ ధ్యాన బలం మీ కర్మ బలం హృతాధాన్యం ఎర్ర జెండా ಸಾಕ್ಷಿಗ. ಕೊನೆಯದಾಗಿ ನಾವು ಒಂದು ಮಾತು ಹೇಳ್ತೀನಿ. ರವೀಂದ್ರ ಹೇಳಿದಂಗೆ ನಮ್ಮ ಮುಂದೆ ತುಂಬ ಶತ್ರುತ್ವ ಇದೆ. ಸರ್ಕಾರದಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳೇನೇ ಆಗಲಿ, ನಾವು ಮೊದಲು ಚಳುವಳಿಗಳಲ್ಲಿ ಯಾವ ರೀತಿ ಅಣ್ಣ ತಮ್ಮಂತಾರೆ ಆ ಭಾವನೆಗಳಿಂದ ನಾವು ಬಂದಾಗ ಮಾತ್ರ ನಾವು ಒಂದು ವ್ಯವಸ್ಥೆಯನ್ನು ಸಾಧ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.